ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಸ್ವಾಗತ. ಈಗ ಒಂದು ಸೆಕೆಂಡ್ ಯೂನಿಟ್ ಟೆಸ್ಟ್ 2025-26 ಇವತ್ತು ನಡೆದಂಥ ಮ್ಯಾಥಮೆಟಿಕ್ಸ್ ಕ್ವಶನ್ ಪೇಪರ್ನ ಒಂದು ಪತ್ರಿಕೆಯನ್ನು ತೋರಿಸ್ತಾ ಇದ್ದೀನಿ. ಇದು ನಿಮಗೆ ಹೆಲ್ಪ್ಫುಲ್ ಆಗ್ಬೋದು ಅಂತ. ನೋಡಿ, ಪಾರ್ಟ್ ಎದಲ್ಲಿ ಆನ್ಸರ್ಗಳನ್ನು ಕೂಡ ಮಾರ್ಕ್ ಮಾಡಲಿದೆ, ಕರೆಕ್ಟ್ ಆನ್ಸರ್ಗಳನ್ನ. ನೋಡಿ, ಬಿ ಇಸ್ ದ ಕರೆಕ್ಟ್ ಆನ್ಸರ್ ಇಯರ್, ಆ್ಯಂಡ್ ಇನ್ ಸೆಕೆಂಡ್ ಕ್ವಶನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. In third question, A is the correct answer. In fourth, B is the correct answer. In fifth, there is no correct answer. Answer comes 0.64. 0.64. In all the given, there is no correct answer in the fifth. In fill in the blanks by choosing the appropriate answer from those given in the bracket. Nodi, 6th answer is 0, 7, 1. 8th, nodi, vidyarthi not defined and the confused agi ಬರೆದಿದ್ದಾರೆ. Answer is 2. 9th answer is 2 by 3. 10th 1 by 36 is the correct answer. ನೋಡಿ, ಈ ಪಾರ್ಟ್ ಎಲ್ಲ ಕಂಪಲ್ಸರಿ ಆಗಿರ್ತದೆ. ನಿಮ್ಮ ಫೈನಲ್ ಎಕ್ಸಾಮ್ನಲ್ಲೂ ಪಾರ್ಟ್ ಎ ಇಸ್ ಕಂಪಲ್ಸರಿ. ಮೊದಲು ಏನು ಕರೆಕ್ಟ್ ಬರೀತಿರಲ್ಲ ಅವನ್ನ ಮಾತ್ರ ಕನ್ಸಿಡರ್ ಮಾಡ್ತಾರೆ. ಆದ ಕಾರಣ ಕರೆಕ್ಟಾಗಿ ವಿಚಾರ ಮಾಡಿ ಬರೀಬೇಕು. ಈಗ ಪಾರ್ಟ್ ಬಿ ಅಲ್ಲಿ ನೋಡಿ, ಆನ್ಸರ್ ಎನಿ 4 ಆಫ್ ದ ಫಾಲೋವಿಂಗ್ ಕ್ವಶನ್ಸ್ ಅಂತ ಕೇಳಿದ್ದಾರೆ. ಕ್ವಶನ್ಸ್ ನೋಡ್ತಾ ಹೋಗಿ. ಇನ್ನು ಮುಂದಿನ ಇದನ್ನು ನೋಡೋಣ. ನೋಡಿ, 16th ಕ್ವಶನ್ ನೋಡಿ. ನೆಕ್ಸ್ಟ್ ಪಾರ್ಟ್ ಸಿ ಅಲ್ಲಿ ಆನ್ಸರ್ ಎನಿ 4 ಆಫ್ ದ ಫಾಲೋವಿಂಗ್ ಕ್ವಶನ್ಸ್ ಅಂತ ಕೇಳಿದ್ದಾರೆ. ಸೆವೆಂಟೀನ್ತ್, 18th, 19th, 20, 21, 22 ನೋಡಿ, 6 ಕ್ವಶನ್ ಇದ್ದಾವೆ. 4 ಕ್ವಶನ್ಸ್ ಎನಿ 4 ಅಂತ ಕೇಳಿದ್ದಾರೆ. ಈಚ್ ಕ್ವಶನ್ ಕ್ಯಾರೀಸ್ 3 marks. ಇನ್ನು ಪಾರ್ಟ್ ಡಿ ಅಲ್ಲಿ ಆನ್ಸರ್ ಇನ್ 2 ಆಫ್ ದ ಫಾಲೋವಿಂಗ್ ಕ್ವಶನ್ಸ್ ಅಂದಿದ್ದಾರೆ. ಈಚ್ ಕ್ವಶನ್ ಕ್ಯಾರೀಸ್ 5 marks. ಇಲ್ಲಿ 4 ಕ್ವಶನ್ ಕೇಳಲಾಗಿದೆ, ಅವನ್ನು ನೋಡ್ಬೋದು ನೀವು ಇಲ್ಲಿ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ.